ವೆಲ್ಕಮ್ ಬ್ಯಾಕ್ ಟು ತಸ್ವಿಕಾ ಸುಧಾ ಯೂಟ್ಯೂಬ್ ಚಾನಲ್. ಯಾರಿಗೆಲ್ಲ ಕೂದಲು ಚೆನ್ನಾಗಿರ್ಬೇಕು ಅನ್ಕೊಂತೀವಿ, ಏರ್ ಫಾಲ್ ಆಗಬಾರ್ದು ಅನ್ಕೊಂತೀವಿ, ಈ ಸಣ್ಣ ತಪ್ಪುಗಳನ್ನ ಅಥವಾ ಈ ಅಭ್ಯಾಸಗಳನ್ನ ನೀವೇನಾದ್ರೂ ಮಾಡ್ತಿದ್ರೆ ಇವಾಗಲೇ ನಿಲ್ಲಿಸಿ. ಅದು ಯಾವ್ಯಾವ ಅಭ್ಯಾಸಗಳು ಅಥವಾ ತಪ್ಪುಗಳು ಅಂತ ತಿಳಿಸ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಪಾಯಿಂಟ್ ಬಂದು ತಲೆಗೆ ಎಣ್ಣೆ ಅಷ್ಟೇ ಸ್ನಾನ ಮಾಡೋದು. ಈ ತರ ಮಾಡೋದ್ರಿಂದ ನಿಮ್ ಕೂದಲು ವೀಕ್ ಆಗುತ್ತೆ, ಅದಕ್ಕೆ ಪೋಷಣೆ ಸರಿಯಾಗಿ ಸಿಗೋದಿಲ್ಲ. ಸೊ ಈ ತಪ್ಪನ್ನ ಮಾಡಬೇಡಿ. ಸೆಕೆಂಡ್ ಪಾಯಿಂಟ್ ಬಂದು ತಲೆ ಸ್ನಾನ ಮಾಡಾದ್ಮೇಲೆ ತಲೆ ಕೂದಲನ್ನ ಒಣಗಿಸ್ದೆ ಹಾಗೇನೆ ಕಟ್ಟೋದು ಅಥವಾ ಎಣಿಯೋದು ಮಾಡಬೇಡಿ. ಇದರಿಂದ ಫಂಗಲ್ ಇನ್ಫೆಕ್ಷನ್ ಕೂಡ ಆಗುತ್ತೆ. ಮತ್ತೆ ತಲೆನ ಸ್ನಾನ ಮಾಡಿದ ತಕ್ಷಣ ಬಾಚೋದನ್ನ ಮಾಡಬೇಡಿ. ಕೂದಲು ಆಲ್ರೆಡಿ ವೀಕ್ ಆಗಿರುತ್ತೆ, ತಲೆ ಒಣಗಿಸಿನೇ ಬಾಚಿ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದು ನಿಮ್ಮ ಕೂದಲಿಗೆ ಹೆಚ್ಚು ಕೆಮಿಕಲ್ ಟ್ರೀಟ್ಮೆಂಟ್ ನ ಮಾಡಿಸೋದು. ಎಕ್ಸಾಂಪಲ್ ರೀಬಾಂಡಿಂಗ್ ಮಾಡಿಸೋದು, ಅಂದ್ರೆ ಪರ್ಮನೆಂಟ್ ಆಗಿ ಹೇರ್ ಸ್ಟ್ರೈಟ್ ಆಗಿರೋದಂಥದ್ದು ಅಥವಾ ಕಲರಿಂಗ್ ಮಾಡೋದು ಜಾಸ್ತಿ ಮಾಡೋದ್ರಿಂದ ಕೂದಲು ಹಾಳಾಗುತ್ತೆ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಬಂದು ತುಂಬಾ ಬಿಸಿ ನೀರಿನಿಂದ ತಲೆ ಸ್ನಾನ ಮಾಡೋದು. ಈ ತರ ಬಿಸಿ ನೀರಿನಿಂದ ಜಾಸ್ತಿ ತಲೆ ಸ್ನಾನ ಮಾಡೋದ್ರಿಂದ ತಲೆಯಲ್ಲಿ ಇರ್ತಕ್ಕಂಥ ತೇವಾಂಶ ಕಡಿಮೆ ಆಗುತ್ತೆ, ಮತ್ತೆ ಹೇರ್ ಫಾಲ್ ಕೂಡ ಜಾಸ್ತಿ ಆಗುತ್ತೆ. ಬೆಚ್ಚಗಿನ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನವನ್ನ ಮಾಡಿ. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಬಂದು ನೀವು ತಲೆ ಸ್ನಾನ ಮಾಡಿದಾಗೆಲ್ಲ, ಅಂದ್ರೆ ಡೈಲಿ ತಲೆ ಸ್ನಾನ ಮಾಡ್ತೀರಾ ಅಂದ್ರೆ ಶಾಂಪೂನ ಯೂಸ್ ಮಾಡೋದು. ಈ ಶಾಂಪೂ ಯೂಸ್ ಮಾಡೋದ್ರಿಂದ ನಿಮ್ ಕೂದಲು ವೀಕ್ ಆಗುತ್ತೆ. ವಾರದಲ್ಲಿ 2 ರಿಂದ 3 ಬಾರಿ ತಲೆ ಸ್ನಾನ ಮಾಡಿದ್ರೆ ಸಾಕು. ನಿಮ್ಮ ಕೂದಲು ಆಯಿಲ್ ಜಾಸ್ತಿ ಆಗುತ್ತೆ ಅನ್ನೋರು 3 to 4 ಟೈಮ್ಸ್ ಮಾಡಬಹುದು. ಅಂಡ್ ಶಾಂಪೂನ ಆಗಾಗ್ಗೆ ಚೇಂಜ್ ಮಾಡಬೇಡಿ, ಮತ್ತೆ ಮೈಲ್ಡ್ ಶಾಂಪೂನ ಯೂಸ್ ಮಾಡಿ ಆದಷ್ಟು. ನೆಕ್ಸ್ಟ್ 6th ಪಾಯಿಂಟ್ ಬಂದು ಏನಂದ್ರೆ, ತಲೆ ಸ್ನಾನ ಮಾಡಿರ್ತೀರ, ಟವಲ್ ನಿಂದ ಜೋರಾಗಿ ಒರೆಸೋದು ಅಥವಾ ಅದನ್ನ ಒದ್ರೋದು ಕೆಳಗಡೆ ಕೂದಲು ಹಾಕೊಂಡು ಆ ತರ ಮಾಡಬೇಡಿ. ಕೂದಲು ಆಲ್ರೆಡಿ ವೀಕ್ ಆಗಿರುತ್ತೆ, ಸೊ ಇದರಿಂದ ಕಟ್ ಆಗುತ್ತೆ. ಆ ತರ ತಪ್ಪನ್ನ ಮಾಡಬೇಡಿ. ನೆಕ್ಸ್ಟ್ 7th ಪಾಯಿಂಟ್ ಏನಂದ್ರೆ, ನೀವೇನಾದ್ರೂ ಕೂದಲಿಗೆ ಹೇರ್ ಡ್ರೈಯರ್ಸ್ ಅಥವಾ ಸ್ಟ್ರೈಟ್ನಿಂಗ್ ಎಲ್ಲ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಆದಷ್ಟು ಲೋವರ್ ದ ಹೀಟ್ ಆನ್ ಸ್ಟೈಲಿಂಗ್ ಟೂಲ್ಸ್ ಮತ್ತೆ ಹೀಟ್ ಪ್ರೊಟೆಕ್ಟೆಂಟ್ ಪ್ರಾಡಕ್ಟ್ ನ ಯೂಸ್ ಮಾಡಿ. ನೆಕ್ಸ್ಟ್ 8th ಪಾಯಿಂಟ್ ಬಂದು ಸರಿಯಾಗಿ ಆಹಾರ ಸೇವನೆಯನ್ನ ಮಾಡದೇ ಇರೋದು. ಲೈಕ್ ಇವಾಗ ಪ್ರೋಟೀನ್ ಆಗಿರ್ಬೋದು, ಐರನ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಇದನ್ನೆಲ್ಲ ಕರೆಕ್ಟ್ ಆಗಿ ತಗೊಳ್ದೇ ಇರೋದ್ರಿಂದ ನಿಮ್ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ವಿಟಮಿನ್ ಮತ್ತೆ ಪ್ರೋಟೀನ್, ಐರನ್ ರಿಚ್ ಫುಡ್ ಗಳನ್ನ ತಗೊಳ್ಳಿ. ನೆಕ್ಸ್ಟ್ 9th ಪಾಯಿಂಟ್ ಬಂದು ಸ್ಟ್ರೆಸ್ ನ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಕೂದಲು ಉದುರುತ್ತಿರುತ್ತೆ. ಆದಷ್ಟು ಸ್ಟ್ರೆಸ್ ನ ಕಡಿಮೆ ಮಾಡ್ಕೊಳ್ಳಿ, ಇದರಿಂದ ನಿಮ್ ಕೂದಲು ಚೆನ್ನಾಗಿರುತ್ತೆ. ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಇಲ್ಲ, ಎಲ್ಲಾನು ಕೂಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ನೆಕ್ಸ್ಟ್ 10th ಪಾಯಿಂಟ್ ಬಂದು ಪ್ಲಾಸ್ಟಿಕ್ ಕೂಮ್ಗಳನ್ನ ಅವಾಯ್ಡ್ ಮಾಡಿ, ಆದಷ್ಟು ವುಡನ್ ಕೂಮ್ಗಳನ್ನ ಯೂಸ್ ಮಾಡಿ. ನೆಕ್ಸ್ಟ್ 11th ಪಾಯಿಂಟ್ ಬಂದು ನಿಮ್ ಸ್ಕ್ಯಾಲ್ಪ್ ಅಲ್ಲಿ ಏನಾದ್ರೂ ಡ್ಯಾಂಡ್ರಫ್ ಏನಾದ್ರೂ ಇತ್ತು ಅಂದ್ರೆ ಅದನ್ನ ಇಗ್ನೋರ್ ಮಾಡಬೇಡಿ, ಅದಕ್ಕೆ ಟ್ರೀಟ್ಮೆಂಟ್ ನ ತಗೊಳ್ಳಿ. ನೆಕ್ಸ್ಟ್ 12th ಪಾಯಿಂಟ್ ಬಂದು ನೀವು ಕೂದಲುಗೆ ಹೇರ್ ಸ್ಟೈಲ್ ಮತ್ತೆ ಹೇರ್ ಬ್ಯಾಂಡ್ ನ ಟೈಟ್ ಆಗಿ ಮಾಡೋದ್ರಿಂದ ನಿಮ್ ಕೂದಲು ಕಟ್ ಆಗೋ ಚಾನ್ಸಸ್ ಇರುತ್ತೆ. ಈ ತಪ್ಪನ್ನು ಕೂಡ ಮಾಡಬೇಡಿ. ಆದಷ್ಟು ಲೂಸ್ ಆಗಿ ನಿಮ್ಮ ಹೇರ್ ಸ್ಟೈಲ್ ಗಳನ್ನ ಮಾಡ್ಕೊಳ್ಳಿ, ಮತ್ತೆ ಲೂಸ್ ಆಗಿ ಹೇರ್ ಬ್ಯಾಂಡ್ ನ ಹಾಕಿ. ನೆಕ್ಸ್ಟ್ 13th ಬಂದು ನಿಮ್ ಪಿಲ್ಲೋ ಕವರ್ ಗಳನ್ನ ಸಿಲ್ಕು ಮತ್ತೆ ನಾನ್ ಸ್ಯಾಟಿನ್ ನ ಯೂಸ್ ಮಾಡೋದು. ಇದರಿಂದ ನಿಮ್ ಕೂದಲು ಹಾಳಾಗ್ತಿರುತ್ತೆ. ಸೊ ಕಾಟನ್ ಪಿಲ್ಲೋ ಕವರ್ ನ ಯೂಸ್ ಮಾಡಿ. ವಾರಕ್ಕೆ 2 ಸಲ ನಿಮ್ ಪಿಲ್ಲೋ ಕವರ್ ನ ಚೇಂಜ್ ಮಾಡಿ. ನಾನು ಹೇಳಿರ್ತಕ್ಕಂತಹ 13 ಸಣ್ಣ ಪುಟ್ಟ ಅಭ್ಯಾಸಗಳು ಅಥವಾ ಮಿಸ್ಟೇಕ್ ಗಳನ್ನ ನೀವು ಸರಿ ಮಾಡ್ಕೊಳ್ಳೋದಾದ್ರೆ ನಿಮ್ ಕೂದಲು ತುಂಬಾನೇ ಚೆನ್ನಾಗಿರುತ್ತೆ, ಮತ್ತೆ ಲಾಂಗ್ ಆಗಿ ಕೂಡ ಬೆಳೆಯುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.